ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನಿವತ್ತೊಂದು ಮೈಸೂರು ಸಿಲ್ಕ್ ಸೀರೆಗೆ ಕುಚ್ಚಾಕ್ತಿದ್ದೀನಿ. ನಾನು ಈ ಡಿಸೈನ್ಗೆ ಯಾವುದೇ ಬೀಡನ್ನ ಯೂಸ್ ಮಾಡಿಲ್ಲ. ಇದೊಂಥರ ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು. ಆದರೆ ನಾನು ಈ ಡಿಸೈನ್ಗೆ ಒಂದು ಸ್ಟೆಪ್ಪು ಕ್ರೋಶನ ಹಾಕಿ ನೆಕ್ಸ್ಟು ಬೇಬಿ ಕುಚ್ಚನ್ನ ಹಾಕಿದ್ದೀನಿ. ನಾನು ಈ ಡಿಸೈನ್ಗೆ 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಹರಳೆ ದಾರ ತೊಗೊಂಡಿದ್ದೀನಿ. ನಾನು ದಾರನ ಎಂಡಲ್ಲಿ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಥ್ರೆಡ್ನ ಲಾಕ್ ಮಾಡ್ತಿದ್ದೀನಿ. ಟೂ ಟೈಮ್ಸು ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ, ಅಂದರೆ ಲಾಕ್ ಹಾಕಿದ್ದೀನಿ. ಈಗ ನೆಕ್ಸ್ಟು ನಾನು ಇಲ್ಲಿ 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರಾನ ಸುತ್ತಕೊಂಡು ನಾನಿಲ್ಲಿ ಲಾಕ್ ಮಾಡಿದ್ನಲ್ಲ ಫಸ್ಟಿಗೆ, ಅದ್ರ ಪಕ್ಕದಲ್ಲೇ ನೋಡಿ, ಪಕ್ಕದಲ್ಲೇ ನಾನು ಕ್ರೋಶದಿಂದ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ. ನಾನು ಫಸ್ಟು 2 ಚೈನ್ಸ್ ಹಾಕಿದ್ನಲ್ಲ, ಅದನ್ನು ಒಂದು ಕಂಬ ಅಂತ ಕೌಂಟ್ ಮಾಡಿಕೊಂಡು ಪಕ್ಕದಲ್ಲಿ ಹಾಕಿರೋ ಇನ್ನೊಂದನ್ನು 2ನೇ ಕಂಬ ಅಂತ ಕೌಂಟ್ ಮಾಡಿದ್ದೀನಿ. ಇದೇ ರೀತಿ ಟೋಟಲ್ಲು 5 ಕಂಬಗಳನ್ನ ಮಾಡಬೇಕು. ಫಸ್ಟು 2 ಚೈನ್ನ ಕೌಂಟ್ ಮಾಡಿಕೊಂಡು 5 ಕಂಬಗಳನ್ನ ಮಾಡಬೇಕು. ಈ ಕಂಬಗಳನ್ನ ಮಾಡುವಾಗ ಕಂಬಗಳ ಮಧ್ಯೆ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಪಕ್ಕದಲ್ಲೇ 5 ಡಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗಿ. ಈಗ 3 ಕಂಬ ಆಗಿದೆ. ಈಗ ಮತ್ತೆ ಇನ್ನೊಂದು ಸಲ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಕ್ರೋಶದಿಂದ ದಾರನ ತಂದು 2ರಲ್ಲಿ 1 ಈಗ ಇಲ್ಲಿ ಒಟ್ಟು 4 ಕಂಬಗಳಾಗಿದೆ. ಮತ್ತು ಇನ್ನೊಂದು ಕಂಬನ ಮಾಡ್ಕೋತಿದ್ದೀನಿ. ಇದಂತೂ ತುಂಬಾ ಈಸಿಯಾಗಿ ಹಾಕೊಳ್ಳೋವಂಥ ಡಿಸೈನು. ಬಿಗಿನರ್ಸು ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು. ಈಗ 5 ಕಂಬಗಳಾಗಿದೆ. 5 ಕಂಬಗಳಾದಮೇಲೆ ನಾನು 3 ಚೈನ್ಸ್ನ ಹಾಕೋತೀನಿ. 1 2 3 ಈ 3 ಚೈನ್ಸ್ನ ಹಾಕ್ಕೊಂಡು ನಾನು ಹಾಗೇ ಕ್ರೋಶ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ನೇರವಾಗಿ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. ಎರಡರಲ್ಲಿ ಒಂದು ಇದೇ ರೀತಿ ಇಲ್ಲಿನೂ ಕೂಡ 5 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮತ್ತು ನಾನು ಕ್ರೋಶ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಗ್ಯಾಪ್ ಕೊಡದೆ ಪಕ್ಕದಲ್ಲೇ ದಾರನ ತಂದು 2ರಲ್ಲಿ 1 ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ಮತ್ತು ನಿಮಗೇನಾದರೂ ನಾನು ಹಾಕೋ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಈ ಡಿಸೈನ್ ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಹಾಕೋಂಥ ಡಿಸೈನು. ಈಗ ನಾನಿಲ್ಲಿ 4 ಡಬಲ್ ಕ್ರೋಶ ಮಾಡಿದ್ದೀನಿ. ಈಗ 5ನೇ ಡಬಲ್ ಕ್ರೋಶ ಮಾಡ್ತಿದ್ದೀನಿ. 2ರಲ್ಲಿ 1 ನೋಡಿ, ಇದೇ ರೀತಿ ಹಾಕಬೇಕು. ಈ 3 ಚೈನ್ನ ಹಾಕಿದ್ದೀನಲ್ಲ, ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಈಗ ನೆಕ್ಸ್ಟು ನಾನು ಚೈನ್ ಹಾಕಬೇಕು ಕುಚ್ಚಿಗೋಸ್ಕರ. 1 2 3 ಚೈನ್ ಹಾಕಿ ನಾನು ಲಾಕ್ ಮಾಡಿಕೊಂಡು ಇದೇ ರೀತಿ
5 ಕಂಬಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ. ಕ್ರೋಶ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೇರವಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ನಾನು ಸೀರೆ ಪೂರ್ತಿ ಡಿಸೈನ್ನ ಹಾಕಾದ್ಮೇಲೆ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಹಾಕೋಬೋದು. ಆದರೆ ಕಂಬಗಳ ಮಧ್ಯೆ ಗ್ಯಾಪ್ ಬರದೇ ಇದ್ದರೆ ನೀಟಾಗಿ ಬರುತ್ತೆ. ನಾನು ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚಾಕಿದ್ದೀನಿ. 157 ದಾರ ತಗೊಂಡು ಕುಚ್ಚಾಕಿದ್ದೀನಿ. ನೋಡಿ ಡಿಸೈನ್ ಈ ರೀತಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.